ನಮಸ್ಕಾರಪ್ಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹುಬ್ಬಳ್ಳಿಗೆ ಬಂದಾನ ಜವಾರಿ ಖಡಕ ಕಾಕ. ಒಂದು ಒಳ್ಳೆಯ ಪ್ರತಿಭೆಯನ್ನು ಗುರ್ತ ಮಾಡುವ ಸಲುವಾಗಿ ಹುಬ್ಬಳ್ಳಿ ಮಹಾನಗರಕ್ಕೆ ಕಾಲಿಟ್ಟಾನ. ಶಿಗ್ಗಾಂವಿ ಚುನಾವಣೆ ಸಮೀಕ್ಷೆ ನಿಮಿತ್ತ ಶಿಗ್ಗಾಂವಿ ಚುನಾವಣೆ ರಣರಂಗೇರೈತ್ರಿ. ಆ ಚುನಾವಣೆಯಲ್ಲಿ ರಣತಂತ್ರ ಹೆಣೆಯುವ ಸಲುವಾಗಿ ಅನೇಕ ತನ್ನ ಅಪಾರ ಯುವಕ ಪಡೆಯೊಂದಿಗೆ ಶಿಗ್ಗಾಂವಿಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆರಿಸಿ ತರಬೇಕು, ಎಲ್ಲ ಜನರ ಸಮಾನತೆ ವೇದಿಕೆಯನ್ನು ಹಂಚ್ಕೋಬೇಕು ಅನ್ನೋದು ಇವತ್ತು ಹುಬ್ಬಳ್ಳಿಯ ಒಬ್ಬ ಪ್ರತಿಭಾವಂತ ಯುವಕ ಉದ್ದಿಮೆದಾರ 100 ಕುಟುಂಬಗಳಿಗೆ ಉದ್ಯೋಗದ ಅವಕಾಶ ಕೊಟ್ಟಂತ ಪ್ರಾಮಾಣಿಕ ಹೃದಯವಂತ ವ್ಯಕ್ತಿ. ಇಂಥ ಉತ್ತರ ಕನ್ನಡ ನಾಡಿನಲ್ಲಿ ಸೂಫಿ ಸಂತರ ನಾಡು, ಅನ್ನ ಬಸವಣ್ಣರ ನಾಡಿನಲ್ಲಿ ಜಾತ್ಯತೀತ ವ್ಯಕ್ತಿ, ಎಲ್ಲ ಧರ್ಮ ಜಾತಿ ಎಲ್ಲರ ಜೊತೆ ಸಮಾನತೆಯಿಂದ ಬದುಕುವನ್ನು ರೂಪಿಸಿಕೊಂಡಂತ ನವಯುವಕ ಇವತ್ತು ಉದ್ದಿಮೆದಾರ. ಬೃಹತ್ ಪ್ರಮಾಣದ ಒಂದು ಹೋಟೆಲ್ ಉದ್ಯಮ ನಡೆಸ್ತಾರ, ಕಾರ್ಖಾನೆಗಳನ್ನು ನಡೆಸ್ತಾರ, ಅನೇಕ ಕುಟುಂಬಗಳಿಗೆ ಒಂದು ಆಸರೆಯಾದಂಥ ಇಂಥ ಒಂದು ಕುಟುಂಬ. ಇವರ ಹಿನ್ನೆಲೆ ಒಂದು ಸ್ವಲ್ಪ ಹೇಳ್ತಾನೆ ಕೇಳ್ರಿ. ನೀವು ತಕ್ಷಣ ಕೇಳ್ತಿರ್ಬೇಕು ಹೆಸರು ಹೇಳೋ ಕಾಕ ಮೊದಲಂತೇಳಿ, ಆದ್ರೆ ಹಿನ್ನೆಲೆ ಹೇಳ್ತೇನೆ, ಆಮೇಲೆ ಹೆಸರು ಹೇಳ್ತಾನೆ ಕೇಳ್ರಿ. ಮುಜಾಹಿದ್ ಅಂತೇಳಿ ಸಂಸತ್ ಸದಸ್ಯರಿದ್ರು. ಇಂದಿರಾ ಗಾಂಧಿ ಕಾಲದಲ್ಲಿ 1000 ಜನ ಇದ್ರು ಸಹಿತ ಮುಜಾಹಿದ್ ಸಾಹೇಬ್ರೆ ಬನ್ನಿ ಇಲ್ಲಿ ಅಂತೇಳಿ ಇಂದಿರಾ ಗಾಂಧಿ ಕರಿತಿದ್ರು. ಅದೊಂದು ಇತಿಹಾಸ ಬರೆದಿಟ್ಕೊಡ್ರಿ. ಅಂತ ಮುಜಾಹಿದರ ಪ್ರಾಮಾಣಿಕ ರಾಜಕಾರಣದ ಮೊಮ್ಮಗ ಇವತ್ತು ಇದೇ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಇವತ್ತು 31ನೇ ವಯಸ್ಸಿನಲ್ಲಿ ರಾಜಕೀಯ ಚತುರತೆಯಿಂದ ದಾಪುಗಾಲು ಹಾಕ್ಯಾನ. ಆ ಹುಡುಗನ ಸ್ಟೋರಿ ಹೇಳ್ಬೇಕಲ್ರಿ. ಆ ಯುವಕ ಏನು ಮಾಡ್ಯಾನ? ಆ ಯುವಕ ಎಷ್ಟು ಕಷ್ಟ ಕಾರ್ಪಣ್ಯದಲ್ಲಿ ಇದ್ದಾಗ ಎಷ್ಟೋ ಜನರಿಗೆ ಆಸರೆಯ ಬದುಕನ್ನು ರೂಪಿಸಿಕೊಟ್ಟಾನ. ಅನೇಕ ಜನರು ಕೊರೋನಾದಲ್ಲಿ ಬಳಲ್ತಿದ್ರು, ಎಷ್ಟೋ ಜನರು ಆಹಾರ ಧಾನ್ಯಕ್ಕಾಗಿ ಪರದಾಡ್ತಿದ್ರು. ಅವರಿಗೆ ಅವರ ಮನೆಗೆ ಹೋಗಿ ಆಸರೆಯ ದೀಪವಾಗಿ ಬೆಳಗಿದಂಥ ಇದೇ ಶಾ ನಮಾಜ್ ಮುಜಾಹಿದ್. ಗೊತ್ತಾತಲ್ರಿ ಶಾ ನಮಾಜ್ ಮುಜಾಹಿದ್? ತಕ್ಷಣ ಗೊತ್ತಾಗಿರ್ಬೇಕು ನಿಮ್ಗೆ. ಸಂಸದದಲ್ಲಿ ತನ್ನ ಪ್ರತಿಧ್ವನಿಯನ್ನ ಇದೇ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪಾರ್ಲಿಮೆಂಟ್ದಲ್ಲಿ ತನ್ನ ಕೂಗನ್ನ ಎಬ್ಬಿಸಿ ಇದೇ ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಅನೇಕ ಬೃಹತ್ ಪ್ರಮಾಣದ ಯೋಜನೆಗಳನ್ನ ಕಲ್ಪಿಸಿಕೊಟ್ಟಂತ ಆ ಮುಜಾಹಿದ್ ಅವರ ಮೊಮ್ಮಗ ಇವತ್ತು ನನ್ನ ಜೊತೆ ಮಾತಾಡಕದ್ದಾರೆ. ಶಾ ಜಮಾನ್ ಮುಜಾಹಿದ್, ಸಂಸತ್ ಸದಸ್ಯರ ಮೊಮ್ಮಗ ಶಾ ಜಮಾನ್ ಮುಜಾಹಿದ್ ಇವತ್ತು ಸಾಮಾಜಿಕ ಚಟುವಟಿಕೆಯಿಂದ ಇದೇ ಹುಬ್ಬಳ್ಳಿ ಧಾರವಾಡ ಪ್ರತಿ ಮನೆಗೂ ಚಿರಪರಿಚಿತರಾಗಿ ಅನೇಕ ಬಡ ಕುಟುಂಬರಿಗೆ ಒಂದು ಆಸರೆಯಾದಂಥ ಈ ಯುವಕನ ಸ್ಟೋರಿ ತಗೊಂಡ್ಬಂದಿನಿ. ಖಡಕ ಜವಾರಿ ಕಾಕ ಯಾವಾಗಲೂ ಅನೇಕ ಪ್ರತಿಭಾವಂತ ಯುವಕ ಯುವತಿಯರ ಪ್ರತಿಭೆಗಳನ್ನು ಗುರುತಿಸಿ ಇವತ್ತು 2023ರಲ್ಲಿ ಕರ್ನಾಟಕ ರಾಜ್ಯದಿಂದ 87 ಶಾಸಕರನ್ನು ಗುರುತಿಸಿದಂಥ ಈ ನಂಬರ್ 1 ನ್ಯೂಸ್ ಕನ್ನಡ ಸುದ್ದಿವಾಹಿನಿಯಿಂದ ಇವತ್ತು ಒಂದು ಒಳ್ಳೆಯ ಪ್ರತಿಭೆಯನ್ನು ನನ್ನ ಸುದ್ದಿವಾಹಿನಿ ಮುಖಾಂತರ ನಿಮಗೆ ಪರಿಚಯ ಕೊಡ್ಸಾಕತ್ತೀನಿ. ಶಾ ನಮಾಜ್ ಮುಜಾಹಿದ್ ಒಳ್ಳೆಯ ವ್ಯಕ್ತಿತ್ವವುಳ್ಳವರು. ಅನೇಕ ಸಾಮಾಜಿಕ ಚಟುವಟಿಕೆಯಿಂದ ಅನೇಕರ ಜನಸ್ಪಂದನಾ ಕಾರ್ಯಕ್ರಮ ಹಿಡಿದು ಪಕ್ಷದಲ್ಲಿ ಕಾರ್ಯಚಟುವಟಿಕೆಯಿಂದ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಮತ್ತು ದೆಹಲಿ ಹೈಕಮಾಂಡ್ ಇವರನ್ನು ಕರೆದು ಮಾತನಾಡಿಸುವಂಥ ವ್ಯಕ್ತಿ. ಅವರ ಸಹಪಾಠಿಗಳೊಂದಿಗೆ ಇವತ್ತು ಕುಳಿತಿದ್ದಾರೆ. ನಾನು ನೇರ ಸಂದರ್ಶನ ಮಾಡ್ತಾ ಇದ್ದೀನಿ. ಶಾ ನಮಾಜ್ ಮುಜಾಹಿದ್, ನಮಸ್ಕಾರ. ನಮಸ್ಕಾರ. ನನಗೆ ಬಹಳ ಖುಷಿ ಆಗ್ತಾ ಇದೆ, ನೀವು ಸಮಾಜ ಸೇವೆಯಲ್ಲಿ ತೊಡಗಿದ್ದೀರಿ. ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ನಾನು ಗ್ರೌಂಡ್ ರಿಪೋರ್ಟ್ ತೆಗೆದಾಗ ಆ ಯುವಕನ ಸ್ಟೋರಿ ಮಾಡಬೇಕಾಕ ಅಂತ ನನಗೆ ಅನೇಕ ಬಾರಿ ಹೇಳಿದಾಗ ನಾನು ಇವತ್ತು ನನಗೆ ಸದವಕಾಶ ಇತ್ತು ಶಿಗ್ಗಾಂವಿಯಲ್ಲಿ. ಈಗ ಶಿಗ್ಗಾಂವಿಯಲ್ಲಿ ರಣಬೇರಿ ವಾಸುವ ಸಲುವಾಗಿ ಅನೇಕ ಯುವಕರ ಪಡೆಗಳನ್ನ ತೆಗೆದುಕೊಂಡು ಹೋಗಿದ್ದೀರಿ. ಶಿಗ್ಗಾಂವ್ ಒಂದು ದೊಡ್ಡ ಪ್ರಮಾಣದ ಒಂದು ಹೈ ವೋಲ್ಟೇಜ್ ಆಗಿಬಿಟ್ಟಿದೆ. ಈಗ ಕಾಂಗ್ರೆಸ್ದಲ್ಲಿ ಯುವಕರ ಪಾತ್ರ ಮುಖ್ಯ. ಅದರಲ್ಲಿ ಮುಂಚೂಣಿ ನೀವು ಮತ್ತು ನಿಮ್ಮ ಅಪಾರ ಯುವಕರ ಪಡೆ. ಏನಂತೀರಿ ನಿಮ್ಮ ರಾಜಕೀಯ ಚಟುವಟಿಕೆ ಮುಂದಿನ ಭವಿಷ್ಯಕ್ಕೋಸ್ಕರ? ರಾಜ್ಯ ಹೈಕಮಾಂಡ್ ಏನಂತೈತಿ, ಕೇಂದ್ರ ಹೈಕಮಾಂಡ್ ಏನಂತೈತಿ? ವಿವರವಾಗಿ ನನ್ನ ವೀಕ್ಷಕರಿಗೆ ಹೇಳಿ. ಮೊಟ್ಟ ಮೊದಲಿಗೆ ಎಲ್ಲರಿಗೆ ನಮಸ್ಕಾರ ಮತ್ತು ನಮ್ಮ ಖಡಕ್ ಜವಾರಿ ಕಾಕ ಅವರಿಗೆ ಒಂದು ಅಭಿನಂದನೆಗಳು. ಇವತ್ತು ಅವರು ಸ್ಟೋರಿ ಮಾಡ್ತಾ ಇದ್ದಾರೆ. ನಮ್ಮ ಗುರುತು ಒಂದು ಐಡೆಂಟಿಫಿಕೇಶನ್ ಕೊಟ್ಟು ಅದು ಇಡೀ ಒಂದು ಸ್ಟೇಟಿಗೆ ಒಂದು ನಮ್ಗೆ ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ದಾರೆ. ಸೊ ಮೆನಿ ರಿಗಾರ್ಡ್ಸ್ ಆ್ಯಂಡ್ ಥ್ಯಾಂಕ್ ಯು. ಸೊ ಈಗ ನಮಗೆ ಫಸ್ಟ್ ಅಜೆಂಡಾ ಒಳಗೆ ಇಂಪಾರ್ಟೆಂಟ್ ಇರೋದು ಶಿಗ್ಗಾಂವಿ ಬೈ ಎಲೆಕ್ಷನ್. ಶಿಗ್ಗಾಂವಿ ಬೈ ಎಲೆಕ್ಷನ್ ಅದು ಭವಿಷ್ಯವಾಣಿ. ಇವತ್ತು ನಾವು ಹೇಳ್ಬೇಕಂದ್ರೆ 100ಕ್ಕೆ 100 ನಾವು ಗೆಲ್ಲುವಂಥ ಸ್ಥಿತಿ, ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆಲ್ಲುವಂಥ ಸ್ಥಿತಿ ಇದೆ. ಯಾಕಂದರೆ ಕಳೆದು 4 ತಿಂಗಳಿಂದ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ.
ಸೊ ಹಿಂದ ವೋಟ್ ಬ್ಯಾಂಕ್ ಏನಿದೆ, ನಮ್ಮದು ಸಂಘಟನೆ ಏನಿದೆ, ಅದಕ್ಕೆ ಭಾಳಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಸೊ ಈಗ ಹೋದ ಇಲೆಕ್ಷನ್ ಏನಾಗಿತ್ತು, ನಮಗೆ ಲಾಸ್ಟ್ ಮೂಮೆಂಟ್ ಸ್ವಲ್ಪ ಟಿಕೆಟು ಒಬ್ಬರು ಕೊಟ್ಟು ಮತ್ತೆ ಚೇಂಜ್ ಆಗಿದ್ದಕ್ಕೆ ಸ್ವಲ್ಪ ಧಕ್ಕೆ ಆಗಿತ್ತು ನಮಗೆ. ಆದರೆ ಈ ಸಮಯ ನಮಗೆ ಖಾದ್ರಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯಮಂತ್ರಿ ಇವತ್ತು ಕೂಡ ಈಗ ಅಲ್ಲಿ ಸದ್ಯ ನಾವು ಏನು ಈಗ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ಅವರಲ್ಲಿ ಇದ್ದು ಅಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಜನನು ನಮ್ಮದು ಏನು ಗ್ಯಾರಂಟಿ ಏನು ನಾವು ಕೊಟ್ಟಿದ್ದೀವಿ 5 ಗ್ಯಾರಂಟಿ, ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಆ್ಯಂಡ್ ದೇ ಆರ್ ಹ್ಯಾಪಿ, ದೇ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಅವರು ಹ್ಯಾಪಿಯಾಗಿ ನಮಗೆ ಅವರಾಗೆ ಬರ್ತಾ ಇದ್ದಾರೆ. ಆಯಿತು, ನಮಗೆ ಸಿದ್ದರಾಮಯ್ಯ ಸರ್ಕಾರ ಬೇಕು, ನಮಗೆ ಡಿ ಕೆ ಶಿವಕುಮಾರ್ ಸರ್ಕಾರ ಬೇಕು, ನಮಗೆ ಕಾಂಗ್ರೆಸ್ ಬೇಕಂತೇಳಿ ಫ್ರಮ್ ದೇ ಆರ್ ಸೈಡ್ ಅವ್ರು ಬರ್ತಾ ಇದ್ದಾರೆ. ಹಾಗಾಗಿ ವಿ ಆರ್ ಕ್ವೈಟ್ ಕಾನ್ಫಿಡೆಂಟ್, ನಾವು ಎಲ್ಲ ಬೈ ಎಲೆಕ್ಷನ್ ಗೆಲ್ತೀವಿ ಅಂತೇಳಿ ನಮಗೆ ಕಾನ್ಫಿಡೆನ್ಸ್ ಇದೆ ಸರ್. ಶಾಜಮಾನ್ ಮುಜಾಹಿದ್ ಅವರೇ, ನಿಮ್ಮ ಪೂರ್ವಜರು ಪಾರ್ಲಿಮೆಂಟದಲ್ಲಿ ಪ್ರತಿಧ್ವನಿ ವ್ಯಕ್ತಪಡಿಸಿದವರು, ಈಗ ನೀವು ರಾಜಕೀಯ ಪಾದಾರ್ಪಣೆ ಮಾಡ್ತಾ ಇದ್ದೀರಿ. ಈಗ ಮುಂದಿನ ಭವಿಷ್ಯ, ಇನ್ನೂ ಒಳ್ಳೆಯ ವಯಸ್ಸಿದೆ, ಇನ್ನೂ ರಾಜಕೀಯ ರಂಗದಲ್ಲಿ ಬೆಳೆಯುತ್ತಿರುವಂಥ ಇನ್ನೂ ಆಶಾಕಿರಣಗಳು ಸಹಿತ ನಿಮಗೆಲ್ಲ ಬೆಂಬಲ ವ್ಯಕ್ತಪಡಿಸ್ತಾರೆ. ನೀವು ನಿಷ್ಕಳಂಕ ಮನುಷ್ಯನವರಿದ್ದೀರಿ, ಹೃದಯವಂತರಿದ್ದೀರಿ, ದಾನದ ಮುಖಾಂತರ ಜನರನ್ನ ಆಕರ್ಷಣೆ ಮಾಡಿದ್ದೀರಿ. ನಿಮ್ಮಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ನಾನೇನೋ ಬಂದು ರಾಜಕಾರಣದಲ್ಲಿ ಮಾರ್ಗದಿಂದ ದುಡ್ಡು ಗಳಿಸ್ಬೇಕು, ಅದಿಲ್ಲ. ದೇವರು ನಿಮಗೆ ಸಂಪತ್ತು ಕೊಟ್ಟಾನ, ಯುಕ್ತಿ ಕೊಟ್ಟಾನ, ಭಕ್ತಿ ಕೊಟ್ಟಾನ, ಶಕ್ತಿ ಕೊಟ್ಟಾನ. ಈ ಎಲ್ಲ ವಿಧಿವಿಧಾನಗಳನ್ನು ನೋಡಿದಾಗ ನೀವು ಒಂದು ಬೆಳಗುತ್ತಿರುವ ಇಲ್ಲಿ ಒಂದು ಮಿನುಗುತಾರೆಯಾಗಿ ನೀವು ಪರಿಕಲ್ಪಿಸಬಹುದು. ಈಗ ಶಿಗ್ಗಾಂವೊಂದು ಹೇಳಿದಿರಿ, ಇನ್ನು ಮುಂಬರುವ ಚುನಾವಣೆಗಳಿದ್ದಾವೆ, ಇನ್ನು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅದಾವ. ಪ್ರತಿಯೊಂದು ಚುನಾವಣೆಯಲ್ಲಿ ಒಂದು ಯುವಕರ ಪಡೆಗಳನ್ನ ತೆಗೆದುಕೊಂಡು ಅಪಾರ ಬೆಂಬಲಿಗರೊಂದಿಗೆ ಒಂದು ಉನ್ನತ ಹುದ್ದೆ, ಇದೇ ಕರ್ನಾಟಕ ರಾಜ್ಯ ಹೈಕಮಾಂಡ್ ಮತ್ತು ದೆಹಲಿ ಹೈಕಮಾಂಡ್ ಈ ಯುವಕರಿಗೆ ಒಂದು ಪ್ರಾಶಸ್ತ್ಯ ಕೊಡುವ ಸಲುವಾಗಿ ಏನು ಸಂದೇಶ ಹೇಳ್ತೀವಿ? ಯುವಕರಿಗೆ ನಂದು ಒಂದೇ ಮೆಸೇಜ್, ತಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ನಿಮ್ಗೆ ಅದು ಫಲ ಸಿಗುತ್ತೆ. ನನ್ನ ಹಿಂದೆ ಯಾರಿದ್ದಾರೆ, ನಂದು ಯಾರು ಮಗ ಮೊಮ್ಮಗ ಅದು ಮುಖ್ಯವಾಗಿ ಇಲ್ಲ. ಯಾಕಂದರೆ ನಮ್ಮ ಪೊಲಿಟಿಕಲ್ ಫ್ಯಾಮಿಲಿಯಿಂದ ನಾವು ಬರ್ತೀವಿ. ಆದರೂ ಅದು ಹೆಸರು ನಾನು ಎಂದೂ ಎಲ್ಲೇ ಬಳಸ್ಕೊಂಡಿಲ್ಲ. ನಾನು 17 ವಯಸ್ಸದವ ಇದ್ದೆ. ಫ್ರಮ್ 16 ಐ ವಾಸ್ 16. ಅವಾಗ ನಾವು NSUI ಜಾಯಿನ್ ಮಾಡಿದ್ವಿ. NSUI ಆಗಿಂದ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದೆ ಹುಬ್ಳಿಗೆ. ಆವಾಗೂ ಕೂಡ ನಾವು ಮನೆ ಅಡ್ಡಾಡಿ ಮೆಂಬರ್ಶಿಪ್ಪನ್ನು ಮಾಡಿದ್ವಿ. ಪಕ್ಷದ ಜೆಂಡಾ ಪೋಲಿಗೆ ಕಟ್ಟಿದ್ವಿ, ನಾವು ರೋಡ್ ಮ್ಯಾಗ್ ಬ್ಯಾನರ್ ಕಟ್ಟಿದ್ವಿ. ಒಂದು ಸಾಮಾನ್ಯ ಕಾರ್ಯಕರ್ತ ಹೆಂಗೆ ಒಂದು ಪೋಸ್ಟರ್ ಹಚ್ತಾನೆ, ಆ ಪೋಸ್ಟರ್ ಹಚ್ಕೊಂಡು ಇಲ್ಲೇ ಮಠ ನಾವು ಒಂದು ಜವಾರಿ ಕಾಕ ಬಂದು ನಮಗೆ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂದರೆ ಅದು ನಮಗೆ ಒಂಥರ ಅಚೀವ್ಮೆಂಟ್ ಅದು. ಸೊ ಇಲ್ಲೇ ಮಠ ನಾವು ಬರಬೇಕು. ಕಾರಣ ಏನಂದರೆ ಇಟ್ ಈಸ್ ಓನ್ಲಿ ಕಮಿಟ್ಮೆಂಟ್ ಆ್ಯಂಡ್ ಹಾರ್ಡ್ ವರ್ಕ್ ಆ್ಯಂಡ್ ಲಾಯಾಲಿಟಿ. ಪಾರ್ಟಿಗೆ ಲಾಯಲ್ ಇರಬೇಕು. ನಾವು 1951ನಿಂದ ನಮ್ಮದು ಫ್ಯಾಮಿಲಿ ಏನಿದ್ದಾರೆ, ಸೊ ದೇ ಆರ್ ಇನ್ ಕಾಂಗ್ರೆಸ್. 1951ನಿಂದ ನಾವು ಕಾಂಗ್ರೆಸ್ಸಿಗೆ ನಮ್ಮ ಸಂಪರ್ಕ ಸೇವೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮದು 3rd ಜನರೇಷನ್ ಇದು ಪಾರ್ಟಿನಲ್ಲಿ. ಸೊ ನನಗೆ ಮೊದಲು ಬಂದಾಗ ನನಗೆ ಯಾರು ಕರೆದು ಆಯ್ತಪ್ಪ ನೀವು BM ಮುಜಾಹಿದ್ ಮೊಮ್ಮಗ ಬನ್ನಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಎಂದು ಯಾರು ಏನೂ ಮಾಡಲ್ಲ ರಾಜಕೀಯದಲ್ಲಿ. ನಿಮ್ಮ ಗುರು ನೀವೇ ಆಗಬೇಕು. ಈ ಪಕ್ಷ ನಮ್ಮ ತಾಯಿ ಅಂತ ನಾವು ದುಡಿಬೇಕು. ಅವಾಗ ಮಾತ್ರ ಜನ ನಿಮಗೆ ಗುರುತಿಡಿತಾರೆ. ಅವಾಗ ದೇವರು ನಿಮಗೆ ಕೈ ಹಿಡಿದು ಒಂದು ಲೆವೆಲಿಗೆ ಬರೋಕ್ಕೆ ನಮಗೆ ಒಂದು ಅವಕಾಶ ಇರುತ್ತೆ. ಸೊ ಹಾಗಾಗಿ ನಾವು ಇಲ್ಲೇ ಮಠ ಬಂದಿದ್ವಿ. ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಆಗಿಂದ ನಾನು ಸ್ವಲ್ಪ NSUI ಸ್ಟೇಟ್ ಪ್ರೆಸಿಡೆಂಟನ್ನು ಕೇಳಿದೆ DK ಸಾಹೇಬ್ರಿಗೆ. DK ಸಾಹೇಬ್ರು ಅವಾಗಿಲ್ಲಪ್ಪ ಬೇರೆ ಕಮಿಟ್ಮೆಂಟ್ಸ್ ಇದ್ದಾವೆ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ ಮೇಲೆ ನನಗೆ ಒಂದು ಸ್ಪೆಷಲ್ ಕಮಿಟಿ ಸೃಷ್ಟಿ ಮಾಡಿದರು ಅವರು. ನನಗಾಯ್ತು, ಚಂದ್ರರಾಜ್ ಹಟ್ಟಿಗಳಿಗಾಯ್ತು, ನಮಗೆ ಪ್ರೋಟೋಕಾಲ್ ಇನ್ಚಾರ್ಜ್ ಅಂಥೇಳಿ ಬೆಳಗಾಂ ಡಿವಿಷನಿಗೆ ಅವರು ಆಯ್ಕೆ ಮಾಡಿದರು. ಮತ್ತು ಆವಾಗಲಿಂದ ಹಿಡಿದು ಇವಾಗ ಮಟ್ಟ ನಾನು ಆಸ್ ಅ KPCC ಪ್ರೋಟೋಕಾಲ್ ಇನ್ಚಾರ್ಜ್ ಪಾರ್ಟಿನಲ್ಲಿ ದುಡಿತಾ ಇದ್ದೀನಿ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದ್ಮ್ಯಾಗ ಪ್ರೋಟೋಕಾಲ್ ಇನ್ಚಾರ್ಜ್ ಆಗಿದ್ದೆ. ಟಿಲ್ ಡೇಟ್ ಪ್ರೋಟೋಕಾಲ್ ಇನ್ಚಾರ್ಜ್ ಇದ್ದೀನಿ. ಈಗ ಅವರು AICCಲಿಂದ ಬರ್ತಾರೆ, ಮೇಡಮ್ ಸೋನಿಯಾ ಗಾಂಧಿ ಇಲ್ಲಿಂದ ಹಿಡಿದುಕೊಂಡು ಸೆಕ್ರೆಟರೀಸ್ ಮಟ್ಟ, KPCC ಅಧ್ಯಕ್ಷರಿಂದ CM ಸಾಹೇಬ್ರ ಮಟ್ಟ ಯಾರು ಬರ್ತಾರೋ ಎಲ್ಲ ಪ್ರೋಟೋಕಾಲು, ಏರ್ಪೋರ್ಟ್ ಮ್ಯಾನೇಜ್ಮೆಂಟು ಮತ್ತು ಇಲ್ಲಿ ಅವ್ರ ಪ್ರೋಗ್ರಾಮ್ಸು ಅಂತ ಎಲ್ಲ ಕೆಲಸ ಪಕ್ಷದಲ್ಲಿ ನಾನು ಭಾಗವಹಿಸ್ತೀನಿ. ಆ್ಯಂಡ್ ತಮ್ಮ ಯಾವುದು ಎಲ್ಲ ಇಲೆಕ್ಷನಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಪಕ್ಷಕ್ಕೆ ವೋಟ್ ಹಾಕಿಸುವಂಥ ಕೆಲಸ ನಾವು ಯುವಕರು ಎಲ್ಲರೂ ನಮ್ಮದು ಒಂದು ಆರ್ಗನೈಸೇಷನ್ ಇದೆ. ಆ ಆರ್ಗನೈಸೇಷನ್ ಮುಖಾಂತರ ನಮ್ಮ ಕಾಂಗ್ರೆಸ್ ಗೆಲ್ಲಬೇಕಂತೇಳಿ ಎಲ್ಲ ಕಡೆ ಸಂಘಟನೆ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆಯ ಭವಿಷ್ಯ ಇದೆ ಶಾಜಮಾನ್ ಮುಜಾಹಿದ್ ಅವರೇ. ನಿಮ್ಮ ಕುಟುಂಬ ಹಿನ್ನೆಲೆನೂ ಭಾಳ ಒಳ್ಳೆಯದಿದೆ.
ಮುಂಬರುವ ದಿನಗಳಲ್ಲಿ 2028 ಆಗ್ಬೋದು, ಇದು ಪುನರ್ವಿಂಗಡಣೆ ಆದ ತಕ್ಷಣ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನೀವು ಶಾಸಕರಾಗಬೇಕು, ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಬೇಕು. ನಿಮ್ಮ ಅಪಾರ ಬೆಂಬಲಿಗರು ಇದನ್ನು ಭಾಳ ಆರೈಕೆ ಮಾಡ್ತಾ ಇದ್ದಾರೆ. ನಿಮ್ಮ ಅಪಾರ ಬೆಂಬಲಿಗರು ನೇತೃತ್ವ ವಹಿಸಿದಂಥ ಇಲ್ಲಿ ಯುವಕರು ಸಹಿತ ಬಂದಿದ್ದಾರೆ. ನಿಮ್ಮಲ್ಲಿ ಜಾತ್ಯತೀತ ಮನೋಭಾವನೆ, ಅನ್ನ ಬಸವಣ್ಣರ ನಾಡು, ಸೂಫಿ ಸಂತರ ನಾಡು, ಎಲ್ಲ ಜಾತಿ ಧರ್ಮದವರಿಗೂ ಸಹಿತ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಮನಸ್ಸು ಗೆದ್ದಿದ್ದೀರಿ. ನಿಮಗೆ ಮುಂಬರುವ ದಿನಗಳಲ್ಲಿ ಒಳ್ಳೆಯದಾಗಲಿ. ನೀವು ಶಾಸಕರಾಗಬೇಕು, ವಿಧಾನ ಪರಿಷತ್ ಪ್ರವೇಶ ಮಾಡಬೇಕು, ವಿಧಾನಸಭೆ ಪ್ರವೇಶ ಮಾಡಬೇಕು, ಉನ್ನತ ಸ್ಥಾನಕ್ಕೆ. ಉತ್ತರ ಕರ್ನಾಟಕದಿಂದ ಮುಸಲ್ಮಾನರಿಗೆ ಸ್ಥಾನಮಾನ ಇಲ್ಲ ಅನ್ನೋ ಕೂಗನ್ನು ತುಂಬಿಕೊಡುವ ಸಲುವಾಗಿ ಇವತ್ತು ಶಾಜಮಾನ್ ಮುಜಾಹಿದ್ ಅವರು ಇವತ್ತು ಅಖಾಡ ಕೇಳಿದಾರ. ಇದನ್ನು ಭಾಳ ಗಮನ ಹರಿಸಬೇಕು ಇವತ್ತು ಕರ್ನಾಟಕದ ಹೈಕಮಾಂಡ್ ಮತ್ತು AICC ದೆಹಲಿಯವರು. ಯಾಕಂದರೆ ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಮಲ್ತಾ ಇದ್ದವ್ರನ್ನ ನಮ್ಮವರು ದುಡಿಲಿಕ್ಕೆ ಗಟ್ರಿ. ಯಾಕಂದ್ರೆ ಭಾಳ ಸಜ್ಕ ಬೆಲ್ಲ ತಿಂದು ಭಾಳ ಗಟ್ಟಿಮುಟ್ಟಿದ್ದವ್ರು ನಾವು. ನಮಗೆ ದುಡಿಸ್ಕೋತೀರಿ, ಸಂಬಳ ಕೇಳಕ್ಕೆ ಹೋದ್ರೆ ನಾಳೆ ಬಾ ಅಂತೀರಿ. ಇದೊಂದು ಮಲ್ತಾ ಇದ್ದವ್ರನ್ನೇ ಈ ಕಾಂಗ್ರೆಸ್ ಪಕ್ಷದಲ್ಲಿ ಐತಿ ಅನ್ನೋ ಮನೋಭಾವನೆ ನನ್ನದು. ಆದರೆ ಕಾಂಗ್ರೆಸ್ ಪಕ್ಷವೇ ನನ್ನ ತಾಯಿ. ಆ ಕಾಂಗ್ರೆಸ್ ಪಕ್ಷಕ್ಕಾಗಿ ನನ್ನ ಜೀವವನ್ನೇ ಮುಡಿಪಾಗಿಟ್ಟಿದ್ದೀನಿ. ಅಪಾರ ಬೆಂಬಲಿಗರು ಇದ್ದಾರೆ ನನ್ನ ಜೊತೆ, ಜಾತ್ಯತೀತ ಮನೋಭಾವನೆಯಿಂದ ಕೂಡಿದಾರ. ಇಂದಿಲ್ಲ ನಾಳೆ ಮುಂಬರುವ ದಿನಗಳಲ್ಲಿ ಭವಿಷ್ಯದ ನಾಯಕರಾಗಿ ಇದೇ ಶಾಜಮಾನ್ ಮುಜಾಹಿದ್ ಉತ್ತರ ಕರ್ನಾಟಕದ ಕೂಗು ಬೀದರ್ವರೆಗೆ ಮುಡ್ತೈತೆ ಅನ್ನೋದು ಇದು ವಿಶೇಷ ಸಂದರ್ಶನ. ಅದಕ್ಕಾಗಿ ಒಂದು ತನ್ನ ಅಭಿಮಾನಿ ಬಳಗಕ್ಕೆ ಮತ್ತು ಇದು ಶಿಗ್ಗಾಂವಿ ಉಪಚುನಾವಣೆಯ ಮತದಾರರಿಗೆ ಒಂದು ಕೊನೆಯ ಸಂದರ್ಶನ ಹೇಳಬೇಕು, ಒಂದು ಸಂದೇಶ ಕೊಡಬೇಕನ್ನೋದು. ಈಗ ಏನು ಬೈ ಎಲೆಕ್ಷನ್ಸ್ ಇದಾವೆ, ಅದರಲ್ಲಿ ಒಂದು ಫೈನಲ್ ಅಪೀಲ್ ನಿಮ್ಮ ಮುಖಾಂತರ ನಾನು ಮಾಡ್ತಾ ಇದ್ದೀನಿ. ನಮ್ಮ ಗ್ಯಾರಂಟೀಸ್ ನೋಡಿ ನಮಗೆ ತಾವೆಲ್ಲರೂ ವೋಟ್ ಹಾಕಬೇಕು. ಮತ್ತು ಯಾಕಂದರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ತಾವು ನೋಡ್ತಿರ್ಬೋದು ಯಾವ ಥರ ಇವರು ಒಂದು ಸುಳ್ಳು ಕೇಸನ್ನು ಎಬ್ಬಿಸಿ ಅವರಿಗೆ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿ. ಇವತ್ತೊಂದು ಹಿಂದುಳಿದ ಜಾತಿಗಳಿಂದ ಬಂದಿದ್ದ ಮನುಷ್ಯನಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ BJP. ಸೊ ಅದನ್ನು ಎಲ್ಲ ಗಮನಿಸಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ಒಂದು ಫೋಕಸ್ ಮಾಡಿ ನಾವೆಲ್ಲರೂ ಪ್ರೋಗ್ರೆಸ್ಸಿಗೆ ಡೆವಲಪ್ಮೆಂಟಿಗೆ ವೋಟ್ ಹಾಕಬೇಕಂತ ಹೇಳಿ ನಿಮ್ಮ ಮುಖಾಂತರ ಕೇಳ್ಬೋದು. ಚಾಣಕ್ಯ ತಂತ್ರ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ, DK ಶಿವಕುಮಾರ್, ಅನೇಕ ಮಂತ್ರಿಗಳ ಜೊತೆನೂ ಸಹಿತ ಶಾನಮಾಜ್ ಮುಜಾಹಿದ್ ಅನೋನ್ಯ ಸಂಬಂಧಗಳನ್ನ ಇಟ್ಕೊಂಡಾರ. ಸತೀಶ್ ಜಾರಕಿಹೊಳಿ ಯಾವಾಗಲೂ ಮಾತು ಕಡಿಮೆ, ಮೌನ ಬಂಗಾರ, ಮಾತು ಬೆಂಕಿ ಅಂತಾರ್ರಿ. ಆದರೆ ಅಲ್ಲಿ ಶಿಗ್ಗಾಂವಿಯಲ್ಲಿ ಇದೇ ಶಾನಮಾಜ್ ಮುಜಾಹಿದ್ ಮತ್ತು ಇವರ ಅಪಾರ ಬೆಂಬಲಿಗರ ಪಡೆಯೊಂದಿಗೆ ಗ್ರೌಂಡ್ ನೆಟ್ವರ್ಕ್ ಮಾಡಕತ್ತಾರ, ಸೈಲೆಂಟಾಗಿ ಮಾಡಕತ್ತಾರ. ಆದರೆ ಅಲ್ಲಿ ಗೆಲುವಾದ ತಕ್ಷಣ ಇದೇ ಸತೀಶ್ ಜಾರಕಿಹೊಳಿಗೆ ಆ ಶ್ರೇಯಸ್ಸು ಸಲ್ಲುತ್ತೆ. ಕರ್ನಾಟಕ ರಾಜ್ಯದ ಶಾಸಕರು ಮತ್ತು ಮಂತ್ರಿಗಳು ಸಹಿತ ಅಲ್ಲಿ ಏನು ದುಡಿದಿದ್ದಾರೆ, 23ಕ್ಕೆ ಫಲಿತಾಂಶ ಅಲ್ಲಿ ಯಾಸೀರ್ ಖಾನ್ ಪಠಾಣ್ ಗೆಲ್ತಾರೆ ಅನ್ನೋದೆಲ್ಲರ ಅಭಿಪ್ರಾಯ ವ್ಯಕ್ತ ಆಗತೈತ್ರಿ. ಹಾಗಾದ್ರೆ ಯಾಸೀರ್ ಪಠಾಣ್ ಎಷ್ಟು ಲೀಡ್ದಿಂದ ಬರ್ತಾರೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ, ಅನಿಸಿಕೆಗಳನ್ನ ಹಾಕ್ರಿ. ಈ ವಿಡಿಯೋ ಶಿಗ್ಗಾಂವ್ ಮತದಾರ ಕ್ಷೇತ್ರ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಪ್ರತಿಯೊಬ್ಬರೂ ನೋಡಬೇಕು. ಇಂಥ ಯುವಕ ಪ್ರತಿಭೆದ ಇಂಟರ್ವ್ಯೂ ಮಾಡ್ಯಾನ ಕಾಕ, ಇಂಥ ಯುವಕನನ್ನ ಪರಿಚಯ ಕೊಡ್ಸ್ಯಾನ. ಇನ್ನು ಇವರಿಗೆ ಭವಿಷ್ಯ ಐತಿ, ಮುಂದಿನ ದಾರಿ ಸುಗಮ ಆಗಲಿ. ನನ್ನ ಜೊತೆ ಮಾತಾಡಿದ್ದಕ್ಕಾಗಿ ಶಾನಮಾಜ್ ಮುಜಾಹಿದ್ ಅವರಿಗೆ ಇವತ್ತು ಬಹಳ ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ. ಇವರ ಬೆಳಕು ಬೆಳಕಾಗಿ ಮೂಡಲಿ, ಒಳ್ಳೆಯ ಒಂದು ಹೈ ವೋಲ್ಟೇಜ್ ಆಗಿ ಉತ್ತರ ಕರ್ನಾಟಕದ ಒಂದು ಪ್ರತಿಭೆ ಬೆಳಗಲಿ ಅನ್ನೋದೇ ನನ್ನ ಒಂದು ಸಂದೇಶ. ಹಂಗಾದ್ರೆ ಲೈಕ್ ಮತ್ತು ಶೇರ್ ಮಾಡ್ತೀರಿ, ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ. ಶಾಜವಾನ್ ಮುಜಾಹಿದ್ ಸಾಹೇಬ್ರೆ. ಓಕೆ.